ಸಿಬಿಐ ತನಿಖೆ ಆಗ್ಲಿ ಬಿಡ್ರಿ ಸರ್. ಸುಮ್ಮನೆ ಏನೇನ ಮಾತಾಡ್ಬೇಕು ಸುಮ್ಮನೆ ಹೇಳ್ತಾರೆ. ಟ್ರೀಟ್ಮೆಂಟ್ ಕೊಡಲಿಲ್ಲ, ಅಲ್ಲಿ ಎಲ್ಲಿ ಹೋದ್ರು ಹಂಗಾಗಿ ಸತ್ತೋಗೋರು ಅಂತ ಅವ್ರು ಹೇಳ್ತಾರೆ. ಎಸ್ ಪಿ ಅವರು ಹೊಡೆದಿಲ್ಲ ಅಂತಾರೆ. ಬಟ್ ಒಂದು ಸತ್ಯ ಅವನಿಗೆ ಅಟ್ಯಾಕ್ ಆದಾಗ ಪೊಲೀಸ್ನವರು ಅವನ್ನ ಆಸ್ಪತ್ರೆಗೆ ತಗೊಂಡು ಹೋಗಲೇ ನಿಂತ್ಕೊಳ್ಳೋದು ದೊಡ್ಡ ಅಪರಾಧ ಆಗೈತೆ. ಹಂಗಾಗಿ ಇವತ್ತು ಸ್ಟೇಷನಲ್ಲಿ ಯಾರಿದ್ರು, ಯಾರು ಜವಾಬ್ದಾರಿದ್ದಾರೆ ಅವ್ರ ಮೇಲೆ ಕೇಸ್ ತಗೋಬೇಕು. ಯಾರು ಜವಾಬ್ದಾರಾಗಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಪೋಸ್ಟ್ ಮಾರ್ಟಮ್ ಕೂಡ ಇಲ್ಲಿ ಮಾಡಿಕೊಡ್ದು ತುಮಕೂರಲ್ಲಿ ತಗೊಂಡೋಗಿ ಮಾಡಬೇಕು. ಇಬ್ಬರು ಡಾಕ್ಟರ್ ಹತ್ರ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೂವ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇದನ್ನು ನೀವೆಲ್ಲ ಒಪ್ಪೋದಾದರೆ ಈ ಶೋನ ಇಲ್ಲಿ ಬಿಡೋಣಪ್ಪ. ಎರಡನೇದು, ನಾನು ಎಲ್ಲರ ಎದುರಿಗೆ ಹೇಳ್ತಿದ್ದೀನಿ, ಉಳಿಯಾರ್ ಹೋಗ್ಲಿ ಅಡ್ಡೆ ಆಗಿದೆ ಸ್ಪೀಡ್ ಆರ್ಡರ್ಗೆ. ಇವತ್ತು ಈ ಸ್ಪೀಡ್ ಆರ್ಡರ್ ಕೃತ್ಯ, ಈ ಸಾವಾಗ ಕೃತ್ಯ ಆಗ್ತಿರ್ಲೇ ಇಲ್ಲ. ಕಡ್ಡಾಯವಾಗಿ ಹೇಳೋದು ಏನಿಲ್ಲ, ಏನು ಕಂಟ್ರೋಲೇ ಇಲ್ಲ ಇಲ್ಲಿ. ಎಸ್ ಪಿ ಅವ್ರು ಏನಾದ್ರು ಅದ್ರ ಮೇಲೆ ಏನಾದ್ರು ಆಕ್ಷನ್ ತಗೊಂಡೇ ಇದ್ರೆ ನಾವೆಲ್ಲ ಮತ್ತೆ ಬೀದಿಗಿಳಿಯೋ ಪ್ರಸಂಗ ನಿರ್ಮಾಣ ಆಗುತ್ತೆ. ಇವತ್ತು ಸಮಾಧಾನವಾಗಿ ಹೋಗ್ತಾ ಇದ್ದೀವಿ. ಇದನ್ನೇನಾರು ಕಂಟ್ರೋಲ್ ಮಾಡಿದ್ರೆ ಎಸ್ ಪಿ ಅವರೇ ಆಗ್ತಾ ಇದೆ. ಇದಾಗಲ್ಲ. ಈ ಊರಲ್ಲಿ ಮಾತ್ರ ಸಹಿಸೋಕೆ ಆಗ್ತಾ ಇಲ್ಲ. ಅದರಿಂದಾಗಿ ಕಳ್ತನ ಮಿತಿಮೀರಿ ಹೋಗೈತೆ. ಕುರಿ ಕದೀತಾರೆ, ಕೋರ್ಟಿಂದ ಹೋಗ್ತಾರೆ, ಹುಡುಗಿ ಸರ ಕಿತ್ಕೊಂಡು ಹೋಗ್ತಾರೆ. ಏನು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇಲ್ಲಿ ಓಪನ್ ಹಿಂಗೆ 5-6 ಗಂಟೆಗೆ ಬಸ್ ಇಳಿದು ಇನ್ನೊಂದು ಗಾಡೀಲಿ ಹೋಗ್ತಾರೆ. ಪಾಪ ಕೆಂಕೆರೆ ಹೆಣ್ಮಕ್ಳನ್ನ ತೋಳಿಗೆ ಹಿಂಗೆ ಹಾಕ್ಬಿಟ್ಟು ಹೇಳಿದ್ದಾರೆ. ಆಗ ಸರ ಇಟ್ಕೊಂಡು ಹೋಗಿ ಹುಡುಗಿ ಕೆಳಗೆ